ಅಶ್ವಿನ್ ಮೆಸೇಜ್ ಮಾಡಿದ್ದಾನೆ. ಹೇಳಿ ಕರ್ಣ. ಹೆಲೋ ಸರ್, ಅಶ್ವಿನ್ ಈಗಷ್ಟೇ ಮೆಸೇಜ್ ಮಾಡಿದ್ದಾನೆ. ಹೌದಾ? ಎಲ್ಲಿದ್ದಾರಂತೆ? ನಮ್ಮ ಅದಕ್ಕೆ ಸೇವಂತಿನ ಎಲ್ಲೋ ಒಂದ್ ಕಡೆ ಕಟ್ಟಾಕಿದಾರಂತೆ. ಆ ಲೊಕೇಶನ್ ಕಳ್ಸಿದ್ದಾನೆ. ಅವ್ರು ಯಾರು ಏನು ಅಂತ ಏನಾದ್ರು ಹೇಳಿದ್ರಾ? ನಾನು ಮಾತಾಡೋ ಸ್ಥಿತಿಲಿಲ್ಲ, ಬೇಗ ಬಂದು ಕಾಪಾಡು ಅಂತ ಕಳ್ಸಿದ್ದಾನೆ. ನಾನು ಈಗಲೇ ಲೊಕೇಶನ್ನ ಫಾರ್ವರ್ಡ್ ಮಾಡ್ತೀನಿ. ಆದಷ್ಟು ಬೇಗ ನೀವು ಅಲ್ಲಿಗೆ ಬನ್ನಿ. ನಾನು ಈಗ ಅಲ್ಲಿಗೆ ಬರ್ತೀನಿ. ಸರಿ, ಲೊಕೇಶನ್ ಕಳಿಸಿ. ಪಾಪಿ, ಇವತ್ತೇನಾದ್ರೂ ಸೇವಂತಿ ಎಲ್ಲಿದ್ದಾಳೆ ಅಂತ ಗೊತ್ತಾಗದೆ ಹೋಗಿದ್ರೆ ಇವತ್ ನಿಜವಾಗ್ಲೂ ನನ್ನ ಸಾಯಿಸೇ ಬಿಡ್ತಿದ್ದ. ಇವಂದು ಸವಾಸ ಅಲ್ಲ, ದೊಡ್ಡ ದೊಡ್ಡ ಸೈಕೋ ಇವನು. ಹೌದು, ಇಷ್ಟಕ್ಕೂ ಸೇವಂತಿನ ಕಿಡ್ನಾಪ್ ಮಾಡಿರೋದು ಯಾರು? ಈ ಲೊಕೇಶನ್ ತೋರಿಸ್ತಾ ಇದೆಯಲ್ಲ, ನನ್ ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ! ಬಿಡೋ! ಪರವಾಗಿಲ್ವೇ? ನಾನು ಏನೋ ಅನ್ಕೊಂಡೆ. ನಾನಿರೋ ಜಾಗನ ಕರೆಕ್ಟಾಗಿ ಹುಡ್ಕೊಂಡ್ ಬಂದಿದ್ಯಾ? ಮಗುನ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ಯಾ? ಒಳ್ಳೇದೇ ಆಯ್ತು ಬಿಡು. ಮೊದ್ಲು ಅಶ್ವಿನ್ಗೆ, ಸೇವಂತಿಗೆ, ಮಗುಗ್ ಮಾತ್ರ ಚಟ ಕಟ್ಟಣ ಅನ್ಕೊಂಡೆ. ಈಗ ನಿನಗೂ ಸೇರ್ಸಿ ಕಟ್ಟದೆ. ಏಯ್, ಏನ್ ಮುಖ ನೋಡ್ತಾ ಇದ್ದೀರಾ? ಒಡದ್ ಸಾಯಿಸ್ರೋ ಅವನ್ನ. ನನ್ನನ್ನೇ ಸಾಯಿಸ್ತೀಯಾ? ಹಾ? ಇನ್ನು ಅದೆಷ್ಟು ಜನ ಕರೆಸ್ತೀವಿ, ಕರ್ಸು. ನಿಮ್ ಮನೆಯವ್ರಿಗೆಲ್ಲ ಚಟ್ಟ ಕಟ್ಟೋದಿಕ್ಕೆ ನಿನ್ನಿಂದಾನೇ ಶುರು ಮಾಡ್ತೀನಿ. ಮಾಣಿಕ್ ಸೆಟ್, ಗನ್ ನಿಲ್ಸೋ. ರೀ ಸೆಟೋ, ಗನ್ ನಿಲ್ಸ್ರಿ ಕೆಳಗಡೆ. ಇನ್ಸ್ಪೆಕ್ಟ್ರೆ ಹತ್ರ ಬರ್ಬೇಡಿ, ಇವನನ್ನ ಶೂಟ್ ಮಾಡ್ಬಿಡ್ತೀನಿ. ನೀನೇನ ಶೂಟ್ ಮಾಡೋದು? ನಾನೇ ನಿನ್ನ ಶೂಟ್ ಮಾಡ್ತೀನಿ. ಬೇಡ ಸಾರ್. ಇಳ್ಸೋ ಗನ್ನು. ಬೇಡ ಸಾರ್, ಮುಂದೆ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಬೇಡ ಸಾರ್. ಅರೆಸ್ಟ್ ಮಾಡ್ರಿ.
ಏಯ್ ಎಲ್ಲೋ ನನ್ನ ಮಗು? ನಿನ್ನೆ ಕೇಳ್ತಿರೋದು ಎಲ್ಲಿ ನನ್ನ ಮಗು? ಏಯ್ ಹೇಳ್ತೀಯ ಇಲ್ಲ ಶೂಟ್ ಮಾಡ್ಲಾ? ಇಲ್ಲೇ ಮನೆ ಆಚೆ ಮಲಗಿಸಿದ್ದೀನಿ.